ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಪುನಃ ಸ್ವಾಗತ ನಮ್ದು ಯೂಟ್ಯೂಬ್ ಚಾನಲ್ ಸಖತ್ ಸಿನಿಮಾಗೆ. ಈ ವಿಡಿಯೋದಲ್ಲಿ ನಾವು ಮಾತನಾಡಲಿದ್ದೇವೆ ಸಲಾರ್ ಮೂವಿ ಬಗ್ಗೆ, ಎಸ್ಪೆಷಲಿ ಇದರ ಎಂಡಿಂಗ್ ಬಗ್ಗೆ. ನೀವು ಈ ಮೂವಿಯನ್ನು ನೋಡಿ ಬಂದಿರಬಹುದು, ಮತ್ತೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಮೂವಿ ಎಂಡಿಂಗ್ ಅರ್ಥ ಆಗಲಿಲ್ಲ ಇರಬಹುದು. ಹಾಗಾಗಿ ನಾವು ಈ ವಿಡಿಯೋ ಮಾಡಿದ್ದೇವೆ ನಿಮಗೋಸ್ಕರ. ಎಲ್ಲಿಯಾದರೂ ನೀವು ಇಷ್ಟವರೆಗೆ ಈ ಮೂವಿಯನ್ನು ನೋಡಲಿಲ್ಲದ್ರೆ ಹೋಗಿ ನೋಡಿ ಬನ್ನಿ, ಮತ್ತೆ ಈ ವಿಡಿಯೋವನ್ನು ನೋಡಿ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಸ್ಪಾಯ್ಲರ್ಸ್ ಸಿಗುತ್ತೆ ಸ್ಟೋರಿ ಬಗ್ಗೆ. ಹಾಗಾಗಿ ನಿಮ್ಗೆ ನಾವು ಸಜೆಷನ್ ಮಾಡ್ತೇವೆ, ಮೊದಲು ಮೂವಿ ನೋಡಿ ಬನ್ನಿ, ಮತ್ತೆ ಈ ವಿಡಿಯೋವನ್ನು ನೋಡಿ. ಸಲಾರ್ ಮೂವಿಯ ಸ್ಟಾರ್ಟಿಂಗ್ ಸ್ಟೋರಿ ಸ್ವಲ್ಪ ಉಗ್ರಂ ಹಾಗೇನೆ. ಅಲ್ಲಿ ತಾಯಿ ತನ್ನ ಮಗನಿಗೆ ವೈಲೆನ್ಸ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಆಕ್ಷನ್ಸ್ ಮತ್ತೆ ಫೈಟ್ಸ್ ಎಲ್ಲ ಕತ್ತಿ ಚೂರಿ ಕೈಯಲ್ಲಿ ಇಡ್ಲಿಕ್ಕೆ ಬಿಡುದಿಲ್ಲ. ಯಾಕೆಂದ್ರೆ ಅವನ ಪಾಸ್ಟ್ ಅಲ್ಲಿ ಅವನು ತುಂಬಾ ವೈಲೆಂಟ್ ಆಗಿದ್ದ. ಹಾಗಾಗಿ ಅವನ ಅಮ್ಮನಿಗೆ ಹೆದರಿಕೆ ಆಗಿರುತ್ತೆ ಅವನ ಮಗನಿಗೆ ಎಂತ ಆಗುತ್ತೆ ಅಂತ. ಅದಕ್ಕೆ ಅವನು ಎಲ್ಲ ಬಿಟ್ಟು ತನ್ನ ತಾಯಿಯೊಟ್ಟಿಗೆ ಬೇರೆ ಊರಿಗೆ ಬಂದಿರ್ತಾನೆ. ಅಲ್ಲಿ ಶ್ರುತಿ ಹಾಸನ್ ಹೊರದೇಶದಿಂದ ಬರ್ತಾಳೆ ತನ್ನ ತಾಯಿಯ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೆ. ಅಲ್ಲಿ ಅವಳನ್ನು ಕಿಡ್ನಾಪ್ ಮಾಡಲಿಕ್ಕೆ ಸುಪಾರಿ ಕೊಟ್ಟಿರ್ತಾರೆ ಕೆಲವು ಜನರಿಗೆ. ಅವರು ಈ ಹುಡುಗಿಯನ್ನು ಹುಡುಕ್ತಿರ್ತಾರೆ. ಹಾಗಾಗಿ ಆ ಹುಡುಗಿಯ ಅಪ್ಪ ಶ್ರುತಿ ಹಾಸನ್ ಅನ್ನು ಪ್ರಭಾಸ್ ಕಡೆ ಕಳಿಸ್ತಾರೆ, ದೇವ ಕಡೆ. ಅವನು ಈ ಹುಡುಗಿಗೆ ಪ್ರೊಟೆಕ್ಷನ್ ಕೊಡ್ತಾನಂತ. ಅಲ್ಲಿ ಆದ್ರೆ ಸಹ ಅವ್ರು ಹೇಗೆ ಮಾಡಿ ಹುಡುಕ್ತಾರೆ ಆ ಹುಡುಗಿಯನ್ನು. ಮತ್ತೆ ಸ್ಟಾರ್ಟ್ ಆಗುತ್ತೆ ಆಕ್ಷನ್ ಸೀನ್ಸ್. ತುಂಬಾ ಒಳ್ಳೆ ಆಕ್ಷನ್ ಸೀನ್ಸ್ ಕೊಟ್ಟಿದ್ದಾರೆ ಇವರು ಪ್ರಶಾಂತ್ ನೀಲ್ ಅವರು. ಮತ್ತೆ BGM ತುಂಬಾನೇ ಸಖತ್ತಾಗಿದೆ ಫಿಲ್ಮ್ ಅಲ್ಲಿ. ಆಕ್ಟಿಂಗ್ ಸ್ವಲ್ಪ ಇವರದ್ದು ಶ್ರುತಿ ಹಾಸನ್ ಅವರದ್ದು ಓವರ್ ಆಕ್ಟಿಂಗ್ ನಂಗೆ ಅನ್ನಿಸಿತು. ಮತ್ತೆ ಎಂಟ್ರಿ ಆಗುತ್ತೆ ಖಾನ್ ಸಾರದ್ದು. ಅಲ್ಲಿ ಕುರ್ಚಿಗೋಸ್ಕರ ತುಂಬಾ ಲೀಡರ್ಸ್ ಮಧ್ಯೆ ಜಗಳ ನಡೀತಾ ಇರ್ತದೆ. ಆಗ ಮೇನ್ ದೊರೆ ಇರ್ತಾರಲ್ಲ ಇವರು ಜಗಪತಿ ಬಾಬು, ಅವರು ಏನೋ ಕೆಲಸಕ್ಕೆ ಹೊರಗೆ ಹೋಗ್ತಾರೆ. ಅವರು ಬಂದ ಮೇಲೆ ಅವರ ಮಗನನ್ನು ಇವರು ವರದರಾಜ ಮನ್ನಾರ್ ಪೃಥ್ವಿರಾಜ್ ಅವರನ್ನು ದೊರೆ ಮಾಡಬೇಕೆಂದು ಅವರು ಎನಿಸ್ತಾರೆ. ಆಗ ಅದು ಅನೌನ್ಸ್ ಮಾಡಿದ ಮೇಲೆ ಬೇರೆ ಲೀಡರ್ಸಿಗೆಲ್ಲ ಹೊಟ್ಟೆ ಕಿಚ್ಚಾಗುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇವರು ಬರುವುದೊಳಗೆ ವರದರಾಜ ಮನ್ನಾರ್ ಅವರನ್ನು ಕೊಲ್ಬೇಕಂತ. ಅವರು ಆರ್ಮಿ ಎಲ್ಲ ಕರೆಸ್ತಾರೆ ಅವನನ್ನು ಕೊಲ್ಬೇಕಂತ. ಆಗ ನಮ್ದು ಪೃಥ್ವಿರಾಜ್ ಅವರು ಒಬ್ಬನನ್ನೇ ಕರೆಸ್ತಾರೆ, ಅದು ನಮ್ದು ಪ್ರಭಾಸ್ ದೇವ. ಅವರು ಬಂದ ಮೇಲೆ ಭಯಂಕರ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಆಕ್ಷನ್ ನೋಡಿ ನೀವು ಕೂಡ ಆಕ್ಷನ್ ಮೂಡಲ್ಲಿ ಬರ್ತೀರಿ. ಮತ್ತೆ BGM ಆಕ್ಷನ್ ಸೀನ್ಸ್ ಎಲ್ಲ ನೋಡಿ ನಿಮ್ದು ಗೂಸ್ ಬಂಪ್ಸ್ ಬರುತ್ತೆ. ಒಂದು ಸೀನ್ ಉಂಟು, ಅದರಲ್ಲಿ ಹುಡುಗಿಯರ ಮೇಲೆ ಅತ್ಯಾಚಾರ ನಡೆಯುವಾಗ ನಮ್ದು ಪ್ರಭಾಸ್ ಹೋಗಿ ಅವರನ್ನು ಸೇವ್ ಮಾಡ್ತಾರೆ. ಅದು ಸೀನ್ಸ್ ಅಲ್ಲಿ ನಿಮ್ದು ಗೂಸ್ ಬಂಪ್ಸ್ ಬರುತ್ತೆ. ಅದು ಬೆಸ್ಟ್ ಸೀನ್ ಮೂವಿಯದ್ದು. ಅಷ್ಟರಲ್ಲಿ ವರದರಾಜ ಮನ್ನಾರ್ ಅವರ ಮಗಳು ಸೀಸ್ ಫೈರ್ ಅನೌನ್ಸ್ ಮಾಡ್ತಾರೆ. ಅದನ್ನು ತೆಗಿಬೇಕಾದ್ರೆ ಒಂದು ವೋಟಿಂಗ್ ಸೆಕ್ಷನ್ ನಡೀತದೆ. ಆ ವೋಟಿಂಗ್ ಸೆಕ್ಷನ್ ಅಲ್ಲಿ ಎಲ್ಲರೂ ಲೀಡರ್ಸ್ ತಮ್ಮ ತಮ್ಮ ಬಳೆಯನ್ನು ತಕಡಿ ಮೇಲೆ ಇಡ್ತಾರೆ. ಮತ್ತೆ ಯಾವ ತಕಡಿಯಲ್ಲಿ ಜಾಸ್ತಿ ವೋಟ್ ಸಿಗುತ್ತೆ ಅದ್ರ ಮೇಲೆ ಡಿಸಿಷನ್ ಅನೌನ್ಸ್ ಆಗುತ್ತೆ. ಅಷ್ಟರಲ್ಲಿ ಇವರು ಬರ್ತಾರೆ, ನಮ್ದು ಇವರು ಜಗಪತಿ ಬಾಬು ಅವರು ಬರ್ತಾರೆ. ಅವರ ಬಳೆಯನ್ನು ಒಂದು ಕಡೆ ಇರ್ತಾರೆ, ಮತ್ತೆ ಇನ್ನೊಂದು ಕಡೆ ಲಾಸ್ಟ್ ಒಂದು ಬಳೆ ಇಡ್ಲಿಕ್ಕೆ ಇರ್ತದೆ, ಅದು ವರದರಾಜ ಮನ್ನಾರ್ ಅವರು ಎಲ್ಲಿ ಬಳೆ ಇಡ್ತಾರೆ ಅಲ್ಲಿ ಅದ್ರ ಮೇಲೆ ಡಿಸಿಷನ್ ಇರುತ್ತೆ. ಅವರು ಅಪ್ಪನ ವಿರುದ್ಧ ಹೋಗಿ ಬೇರೆ ಕಡೆ ಬಳೆ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ಆ ಕುರ್ಚಿ ಮೇಲೆ ಕುತ್ಕೊಂಡು ದೊರೆ ಆಗ್ಬೇಕಂತ ಎನಿಸ್ತದೆ. ಅದಕ್ಕೆ ಅವರು ಬೇರೆ ಕಡೆ ಬೇರೆ ಇನ್ನೊಂದು ಸೈಡ್ ಅಲ್ಲಿ ಬಳೆಯನ್ನು ಇಡ್ತಾರೆ. ಅದಾದ್ಮೇಲೆ ಫುಲ್ಲು ಕ್ಲೈಮ್ಯಾಕ್ಸ್ ಬರುತ್ತೆ, ಮತ್ತೆ ಆಕ್ಷನ್ ಸೀನ್ಸ್. ಅಲ್ಲಿ ಅದಾದ್ಮೇಲೆ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಅಲ್ಲಿ ನಮ್ಗೆ ಹೇಳ್ತಾರೆ ಮುಂಚೆ 1117 ಇಸ್ವಿಯಲ್ಲಿ ತುಂಬಾ ಕಮ್ಯುನಿಟೀಸ್ ಇತ್ತು. ಅದರಲ್ಲಿ ಒಂದು ಕಮ್ಯುನಿಟಿ ಕ್ಷೌರಿಯಾಂಗ್, ಹೌದು ಕ್ಷೌರಿಯಾಂಗ್ ಅಂತ. ಆ ಕಮ್ಯುನಿಟಿಯಲ್ಲಿ ಒಬ್ಬರು ಲೀಡರ್ ತೀರಿ ಹೋಗ್ತಾರೆ, ಸಾಯಿಸ್ತಾರೆ, ಅವರನ್ನು ಸತ್ತೋಗ್ತಾರೆ. ಅವರ ಮಗ ಎಲ್ಲಿರ್ತಾರಂತ ಯಾರಿಗೂ ಗೊತ್ತಿರುವುದಿಲ್ಲ. ಮತ್ತೆ ರಿವೀಲ್ ಆಗ್ತದೆ ಅದು ಯಾರಂತ. ಅದು ನಮ್ದು ಪ್ರಭಾಸ್. ಮತ್ತೆ ಪ್ರಭಾಸ್ ಅವರ ಮೂವಿಯಲ್ಲಿ ರಿಯಲ್ ನೇಮ್ ಸಲಾರ್. ಅಲ್ಲಿ ಸಲಾರ್ ಅಂತ ಫಸ್ಟ್ ನೇಮ್ ಅನೌನ್ಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪಾರ್ಟ್ ಬರೋದು ನಮ್ದು ಸೆಕೆಂಡ್ ಸಲಾರ್ ಪಾರ್ಟ್ 2 ಅಲ್ಲಿ. ಅದರಲ್ಲಿ ನಮ್ಗೆ ಇವರದ್ದು ಬ್ಯಾಕ್ ಸ್ಟೋರಿ ಎಲ್ಲ
ಗೊತ್ತಾಗುತ್ತೆ ಯಾಕೆ ಇವರ ಅಮ್ಮ ಮತ್ತೆ ಮಗ ಊರು ಬಿಟ್ಟು ಹೋಗಿದ್ರು. ಅವರನ್ನು ಊರು ಬಿಟ್ಟು ಹೋಗುವಾಗೆ ಹೇಳಿದ್ದು ಇವರು ವರದರಾಜ ಮನ್ನಾರ್ ಅವರು, ಪೃಥ್ವಿರಾಜ್ ಅವರೇ ಅವರನ್ನು ಹೋಗ್ಬೇಕಂತ ಹೇಳಿದ್ದು ಊರು ಬಿಟ್ಟು. ಇಲ್ಲಾದ್ರೆ ನೀವು ಇಲ್ಲಿ ಇರುವುದು ಬೇಡ ಅಂತ, ಇಲ್ಲಿ ನಿಮ್ಗೆ ತುಂಬಾ ತೊಂದರೆ ಉಂಟು, ನೀವು ಹೋಗಿ ಅಂತ ಅವರೇ ಮತ್ತೆ ವಾಪಸ್ ಕರೆಸ್ತಾರೆ. ಇನ್ನು ಮುಂದೆ ಏನಾಗುತ್ತೆ, ಯಾರು ಇದು ಕಾನ್ಸಾರ್ ದೊರೆ ಆಗ್ತಾರೆ, ವರದರಾಜ ಮನ್ನಾರ ಇವರು ಸಲಾರ್ ಅವರ ಯಾರು ಆಗ್ತಾರಂತ ಗೊತ್ತಿಲ್ಲ. ಇದೇ ದೊಡ್ಡ ಟ್ವಿಸ್ಟ್. ಅಲ್ಲೇ ಶ್ರುತಿ ಹಾಸನ್ ಅವರು ಕಾರಲ್ಲಿ ಕುತ್ಕೊಂಡು ಕೇಳ್ತಾರೆ ಇನ್ನೊಬ್ಬನ ಹತ್ರ, ಏನಂದ್ರೆ ಇವರಿಗೆ ಪ್ರಭಾಸ್ ಅವರಿಗೆ ಅವರು ಕ್ಷೌರಿಯಾಂಗದ ಜನಾಂಗದವರಂತ ಗೊತ್ತುಂಟಾ ಇಲ್ಲ ಅಂತ ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ಉತ್ತರ ಇಷ್ಟುವರೆಗೆ ಕೊಡ್ಲಿಲ್ಲ ಯಾರು ಸಹ. ಇನ್ನೊಂದು ಪಾರ್ಟ್ 2 ಅಲ್ಲಿ ಸಿಗ್ತದೆ. ಅವರಿಗೆ ಗೊತ್ತಿರ್ಬೋದು, ಯಾಕೆಂದ್ರೆ ಅವರು ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಶೌರ್ಯಾಂಗ್ ಅವರು ಹೇಗೆ ಕತ್ತಿ ಎಲ್ಲ ಇದು ಮಾಡ್ತಾರೆ, ಯೂಸ್ ಮಾಡ್ತಾರೆ, ಹಾಗೇನೆ ಅವರು ಅವರ ಸಿಗ್ನೇಚರ್ಸ್ ಎಲ್ಲ ಮಾಡ್ತಿದ್ರು ಹೀಗೆ ಕತ್ತಿಯನ್ನೆಲ್ಲ ಇದು ಮಾಡಿ. ಅದು ನೋಡಿ ನಾವು ಹೇಳ್ಬೋದು ಅವರಿಗೆ ಅವರ ಬ್ಯಾಕ್ ಸ್ಟೋರಿ, ಅವರದ್ದು ರಿಯಲ್ ಏನು, ಅವರು ಯಾರಂತ ಗೊತ್ತಿರ್ಬೋದು ಅವರಿಗೆ. ಮತ್ತೆ ಪಾರ್ಟ್ 2 ಅಲ್ಲಿ ನಾವು ಹೇಳ್ಬಹುದು ವರದರಾಜ ಮನ್ನಾರ್ ಅವರು, ಇವರು ಪೃಥ್ವಿರಾಜ್ ಅವರು ಪ್ರಭಾಸ್ನನ್ನೇ ಆ ಕುರ್ಚಿಯಲ್ಲಿ ಕುತ್ಕೊಳಿಸಬಹುದು. ಇಲ್ಲಾದ್ರೆ ಅವರ ಇಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗ್ಬಹುದು. ಏನಾಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ಬಾಹುಬಲಿಯಲ್ಲಿ ಹೇಗೆ ಇವರು ಕಟ್ಟಪ್ಪ ಅವರು ಬಾಹುಬಲಿಯನ್ನು ಯಾಕೆ ಕೊಂದ್ರು ಅಂತ ಒಂದು ಕ್ವಶನ್ ಇತ್ತಲ್ಲ, ಹಾಗೇನೆ ಇಲ್ಲಿ ಈಗ ಒಂದು ಕ್ವಶನ್ ಇದೆ, ಯಾರು ದೊರೆ ಆಗ್ತಾರಂತ ಇಬ್ಬರಲ್ಲಿ, ವರದರಾಜ ಮನ್ನಾರ್ ಮತ್ತೆ ಪ್ರಭಾಸ್ ಅಲ್ಲಿ ಸಲಾರಲ್ಲಿ. ಅದೇ ಒಂದು ದೊಡ್ಡ ಕ್ವಶನ್. ಬಾಕಿ ಸೆಕೆಂಡ್ ಪಾರ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಸ್ಟೋರಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಸಹ ಯಾರಿಗಾದ್ರೂ ಈ ಸಲಾರ್ ಮೂವಿಯ ಸ್ಟೋರಿ ಬಗ್ಗೆ ಹೇಳ್ಬೇಕಾದ್ರೆ ಡೌಟ್ಸ್ ಇದ್ರೆ ಬೇರೆಯವರಿಗೆ, ನೀವು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹೇಳ್ಬೋದು ಸ್ಟೋರಿಯನ್ನು ಹೀಗೆ ಅಂತ. ನಿಮ್ಗೆ ಹೀಗೇನೆ ಇನ್ನೂ ವಿಡಿಯೋಸ್ ನೋಡ್ಬೇಕಾದ್ರೆ ನಮ್ಮ ಈ ಚಾನಲ್ಗೆ ಸಖತ್ ಸಿನಿಮಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮ್ಗೆ ಸಿಗುವ ನಾವು ಇನ್ನೊಂದು ವಿಡಿಯೋ ಅಲ್ಲಿ.